ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಊರ್ವನ್ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಾಡ್ತಿರೋ ಈ ಬಟಾಣಿ ಮಸಾಲೆ ಗ್ರೇವಿ ಒಮ್ಮೆ ಮಾಡಿ ನೋಡಿ. ತುಂಬಾ ಸರಳವಾದ ಸಾಮಗ್ರಿಗಳಿಂದ ಇಷ್ಟು ರುಚಿಯಾದ ಗ್ರೇವಿ ಮಾಡಬಹುದು ಅಂತ ನೀವೇ ಆಶ್ಚರ್ಯ ಪಡ್ತೀರಾ. ಬಿಸಿ ಬಿಸಿ ಪೂರಿ, ಚಪಾತಿ ಅಥವಾ ಅನ್ನದ ಜೊತೆ ಇದನ್ನು ಸರ್ವ್ ಮಾಡಿದರೆ ಬಟ್ಟಲು ಖಾಲಿ ಆಗೋದು ಗೊತ್ತೇ ಆಗಲ್ಲ. ಹಾಗಾದ್ರೆ ಬನ್ನಿ, ಈ ರುಚಿಯಾದ ಬಟಾಣಿ ಮಸಾಲೆ ಗ್ರೇವಿಯನ್ನ ನಮ್ಮ ಮನೆಯ ಸ್ಟೈಲ್ನಲ್ಲಿ ಹೇಗೆ ಮಾಡ್ತೀನಿ ಅಂತ ನೋಡೋಣ. ನಾನಿಲ್ಲಿ ಫ್ರೆಶ್ ಬಟಾಣಿಯನ್ನ ತಗೊಂಡಿದ್ದೀನಿ. ಇದು ಒಂದು 1/2 kg ಇದೆ, ಅಂದ್ರೆ 250 ಗ್ರಾಮ್ ಇದೆ. ನಿಮ್ಮ ಹತ್ರ ಫ್ರೆಶ್ ಬಟಾಣಿ ಇಲ್ಲ ಅಂದ್ರೆ ಫ್ರೋಸನ್ ಬಟಾಣಿಯನ್ನು ಕೂಡ ನೀವು ಯೂಸ್ ಮಾಡಬಹುದು. ಇವಾಗ ಅದು ಸಿಪ್ಪೆಯನ್ನ ತೆಗೆದು ಕಾಳುಗಳನ್ನ ಸಪರೇಟ್ ಮಾಡ್ಕೊಳ್ಳಿ ಎಲ್ಲವನ್ನ. ಈ ಬಟಾಣಿ ಪಲ್ಯ ಯಾರಿಗಿಷ್ಟ ಇಲ್ಲ ಹೇಳಿ? ಒಂದ್ಸಲ ಮಾಡಿ ನೋಡಿ, ಪದೇ ಪದೇ ಇದೇ ಮಾಡ್ತೀರಾ ನೀವು. ಅಂಡ್ ನಾನು ಹೇಳೋ ಟಿಪ್ಸ್ನ ಕೊನೆವರೆಗೆ ನೋಡಿ. ಇವಾಗ ಎಲ್ಲ ಕಾಳುಗಳನ್ನ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಬಾಂಡ್ಲೆಗೆ ಸಾಸಿವೆ ಎಣ್ಣೆನ ಹಾಕೊಂಡಿದ್ದೀನಿ. ಸಾಸಿವೆ ಎಣ್ಣೆ ಹಾಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಗೆ ಬೇಕಾದ್ರೆ ತುಪ್ಪ, ಬಟರ್ ಅಥವಾ ನಿಮ್ಗೆ ಯಾವ್ದಾದ್ರು ಬಳಸೋ ಎಣ್ಣೆ ಕೂಡ ಅದನ್ನು ಕೂಡ ನೀವು ಯೂಸ್ ಮಾಡಬಹುದು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, 1/4 ಟೇಬಲ್ ಸ್ಪೂನ್ ಇಂಗು ಹಾಗೆ ಒಂದು ತೇಜ್ಪತ್ತನ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದ್ರ ಘಮ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲೇ ಇಟ್ಕೊಳ್ಳಿ. ಇವಾಗ ನಾನಿಲ್ಲಿ ಒಂದು 3 ಗ್ರೀನ್ ಚಿಲ್ಲಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಚೆನ್ನಾಗಿ ಅದನ್ನ ಎಣ್ಣೆಯಲ್ಲಿ ಹುರಿರಿ. ಗ್ರೀನ್ ಚಿಲ್ಲಿನ ಯಾವಾಗಲೂ ಚೆನ್ನಾಗಿ ಹುರಿಬೇಕು, ಇಲ್ಲಾಂದ್ರೆ ಅಸಿಡಿಟಿ ಪ್ರಾಬ್ಲಮ್ ಬರುತ್ತೆ. ಇವಾಗ ನಾನು 1 ಈರುಳ್ಳಿನ ಸಣ್ಣದಾಗಿ ಕತ್ತರಿಸಿ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನ. ಅದು ಸಂಪೂರ್ಣವಾಗಿ ಅದು ಮೆತ್ತಗಾಗಬೇಕು ಈರುಳ್ಳಿ ಅನ್ನೋದು. ನೋಡಿ, ಇವಾಗ ಫ್ರೈ ಆಗಿದೆ ಇದು ಆಲ್ಮೋಸ್ಟ್. ಇವಾಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಹಾಕೊಂಡಿದ್ದೀನಿ. ನಿಮ್ಮ ಹತ್ರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲ ಅಂದ್ರೆ ನೀವು ಸಣ್ಣದಾಗಿ ಬೆಳ್ಳುಳ್ಳಿನ ಕಟ್ ಮಾಡ್ಕೊಂಡು ಹಾಕೋಬಹುದು. ಬೇಕಾದ್ರೆ ಶುಂಠಿನ ಕೂಡ ಜಜ್ಜಿಕೊಂಡು ಹಾಕೋಬಹುದು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಇದ್ರೆ ಚೆನ್ನಾಗಿ ಆಗೋದಿಲ್ಲ. ಯಾವುದೇ ಅಡುಗೆ ಮಾಡಬೇಕಾದ್ರೂ ನಾವು ಅದನ್ನ ಸಂಪೂರ್ಣವಾಗಿ ಹುರಿಯಬೇಕು. ಹಸಿ ವಾಸನೆ ಹೋಗಬೇಕು, ಆವಾಗಲೇ ಅದು ರುಚಿ. ಇಲ್ಲಿ ನಾನು ಒಂದು ಅರ್ಧ ಟೊಮ್ಯಾಟೊನ ಸಣ್ಣದಾಗಿ ಕತ್ತರಿಸಿ ಹಾಕೊಂಡಿದ್ದೀನಿ. ಜಾಸ್ತಿ ಹಾಕಿದ್ರೆ ಹುಳಿ ಆಗುತ್ತೆ ಅಂತೇಳಿ ನಾನು ಅರ್ಧ ಹಾಕಿದ್ದೀನಿ. ಟೊಮ್ಯಾಟೊ ಬೇಗ ಮೆತ್ತಗಾಗ್ಲಿ ಅಂತೇಳಿ ಸಾಲ್ಟ್ ಅನ್ನ ಹಾಕೊಂಡಿದ್ದೀನಿ. ನಿಮ್ಗೆ ಟೊಮ್ಯಾಟೊ ಹೀಗೆ ಕತ್ತರಿಸಿ ಹಾಕೊಳ್ಳೋದು ಬೇಡ ಅಂದ್ರೆ ಮಿಕ್ಸಿ ಜಾರ್ಗೆ ಹಾಕೊಂಡು ಪೇಸ್ಟ್ ಮಾಡಿ ಕೂಡ ಹಾಕೋಬಹುದು. ಅವಾಗ್ಲೂ ಗ್ರೇವಿ ಥಿಕ್ನೆಸ್ ಎಲ್ಲ ಚಲೋ ಬರುತ್ತೆ. ಅದು ಸ್ವಲ್ಪ ಸಾಫ್ಟ್ ಆಗಲಿ, ಟೊಮ್ಯಾಟೊ ಬೇಗ ಸಾಫ್ಟ್ ಆಗಲ್ಲ ಅಂತ ಹೇಳಿ ನಾನು ಲಿಡ್ನ ಕವರ್ ಮಾಡಿ ಬೇಯಿಸ್ಕೊಂಡೆ. ಇವಾಗ ನಾನು 1/4 ಟೇಬಲ್ ಸ್ಪೂನ್ ಅರಿಶಿಣದ ಪುಡಿ, 1/4 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಗೆ 1/4 ಟೇಬಲ್ ಸ್ಪೂನ್ ಗರಂ ಮಸಾಲ ಮತ್ತೆ 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿಯನ್ನು ಹಾಕೊಂಡಿದ್ದೀನಿ. ನಿಮ್ಮ ಹತ್ರ ಗರಂ ಮಸಾಲ ಇದ್ರೆ ಗರಂ ಮಸಾಲ ಯೂಸ್ ಮಾಡ್ಬೋದು. ಕಿಚನ್ ಕಿಂಗ್ ಮಸಾಲ ಇದ್ರೆ ಅದನ್ನು ಯೂಸ್ ಮಾಡ್ಬೋದು. ಇಲ್ಲಾಂದ್ರೆ ಸಬ್ಜಿ ಮಸಾಲ ಅಂತ ಸಿಗುತ್ತೆ, ಅದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು 1/4 ಟೇಬಲ್ ಸ್ಪೂನ್ ಮೆಂತ್ಯ ಅಂದ್ರೆ ಕಸೂರಿ ಮೆಂತ್ಯವನ್ನ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನ ಹಾಕೊಂಡಿದ್ದೀನಿ. ಈ ತರ ಹಾಕೊಳ್ಳೋದ್ರಿಂದ ಗ್ರೇವಿಗೆ ಒಳ್ಳೆಯ ಗಟ್ಟಿತನ ಬರುತ್ತೆ. ಮತ್ತೆ ಗ್ರೇವಿ ನೀರಾಗಿರಲ್ಲ, ತುಂಬಾ ಚೆನ್ನಾಗಿ ಅದು ಬೈಂಡ್ ಆಗುತ್ತೆ ಎಲ್ಲ ಮಸಾಲೆ ಜೊತೆ. ಆದ್ರೆ ಕಡಲೆ ಹಿಟ್ಟು ಹಾಕಿದ್ಮೇಲೆ ಅದನ್ನ ಮಸಾಲೆ ಜೊತೆ ಚೆನ್ನಾಗಿ ಹುರಿಬೇಕು. ಅದರ ಹಸಿ ವಾಸನೆ ಹೋಗಿ ಒಳ್ಳೆಯ ರುಚಿ ಬರುತ್ತೆ. ನೋಡಿ, ನಾನು ಇಲ್ಲಿ ಚೆನ್ನಾಗಿ ಹುರ್ಕೊಂಡು ಲಾಸ್ಟಿಗೆ ಸ್ವಲ್ಪ ನೀರು ಹಾಕೊಂಡೆ, ಅಂದ್ರೆ ಅದು ಸೀದ್ ಹೋಗ್ಬಾರ್ದು ಅಂತ ಹೇಳಿ. ಎಲ್ಲವನ್ನ ಮಸಾಲೆನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಮಲಾಯಿಯನ್ನ ಹಾಕೋತಾ ಇದ್ದೀನಿ. ಹಾಲಿನ ಮೇಲೆ ಕೆನೆ ಬಂದಿರುತ್ತಲ್ವಾ, ಅದನ್ನ ಹಾಕೋತಾ ಇದ್ದೀನಿ. ಇಲ್ಲಾಂದ್ರೆ ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಅದು ಇಲ್ಲ ಅಂದ್ರೆ ಮೊಸರು ಕೂಡ ಯೂಸ್ ಮಾಡ್ಕೋಬಹುದು. ಇದನ್ನ ಚೆನ್ನಾಗಿ ಬೀಟ್ ಮಾಡಿ ನಾನು ಹಾಕೊಂಡೆ. ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ತರ ಫ್ರೆಶ್ ಕ್ರೀಮ್ ಅದೆಲ್ಲ ಹಾಕೋದು ಆಪ್ಷನಲ್, ಬಟ್ ಹಾಕಿದ್ರೆ ತುಂಬಾ ರುಚಿ ಚೆನ್ನಾಗಿರುತ್ತೆ.
ಬಟಾಣಿಯ ಮಸಾಲೆ ಜೊತೆ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಬೇಕಿದ್ರೆ ಎಕ್ಸ್ಟ್ರಾ ನೀವು ಹಾಕೋಬಹುದು. ಒಂದ್ಸಲ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಬಟಾಣಿಯನ್ನು ಹಾಕಬೇಕು. ಫ್ರೆಶ್ ಬಟಾಣಿ ಇಲ್ಲಾಂದರೆ ಫ್ರೋಝನ್ ಬಟಾಣಿಯನ್ನು ಕೂಡ ನೀವು ಹಾಕೋಬಹುದು. ನಾನಿಲ್ಲಿ ಕೈ ಬಿಡದೆ ಈ ಥರ ಯಾಕೆ ಮಾಡ್ತಿದ್ದೇನೆ ಅಂದರೆ ಕಡಲೆ ಹಿಟ್ಟು ಹಾಕಿರ್ತೀವಲ್ಲ, ಕೆಲವೊಮ್ಮೆ ಅದು ತಳ ಹಿಡಿದು ಬಿಡುತ್ತೆ. ಸೊ ಅದಕ್ಕೆ ನಾನು ಈ ಥರ ಕೈ ಆಡಿಸ್ತಾ ಇದ್ದೀನಿ. ಆ್ಯಂಡ್ ನಾನು ಹೇಳೋ ಪ್ರತಿಯೊಂದು ಟಿಪ್ನ ಫಾಲೋ ಮಾಡಿ, ನಿಮ್ಮ ಅಡುಗೆನೂ ತುಂಬ ರುಚಿಯಾಗಿರುತ್ತೆ. ಇವಾಗ ನಾವು ಫ್ರೆಶ್ ಬಟಾಣಿಯನ್ನು ಹಾಕೊಳ್ಳೋಣ. ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಟಾಣಿಗೆ ಮಸಾಲೆ ಚೆನ್ನಾಗಿ ಕೋಟಿಂಗ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಟ್ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ. ನೋಡಿ, ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ? ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಅರ್ಧ ಗ್ಲಾಸ್ ಬಿಸಿನೀರನ್ನು ಹಾಕೋತಾ ಇದ್ದೀನಿ. ಈ ರೀತಿ ಹಾಕೊಳ್ಳೋದ್ರಿಂದ ಬಟಾಣಿ ಬೇಗ ಮತ್ತೆ ಚೆನ್ನಾಗಿ ಬೇಯುತ್ತೆ. ಜೊತೆಗೆ ಮಸಾಲೆಯು ಬಟಾಣಿಗೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಈಗ ಇದಕ್ಕೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸಣ್ಣ ಉರಿಯಲ್ಲಿ ಇಟ್ಟು ಒಂದು 3-4 ನಿಮಿಷ ಬೇಯಿಸ್ಕೊಳ್ಬೇಕು. ಅದಕ್ಕೆ ನೋಡಿ, ನಾನು ಮುಚ್ಚಳನ ಮುಚ್ಚಿ ಬೇಯಿಸಿದ್ದೀನಿ, ಅಂದರೆ ಸ್ವಲ್ಪ ಬೇಗ ಬೇಯುತ್ತೆ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರೆ ಗೊತ್ತಾಗ್ತಿದೆ ಅಲ್ವಾ, ಗ್ರೇವಿ ಟೆಕ್ಸ್ಚರ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಬಟಾಣಿ ಚೆನ್ನಾಗಿ ಬೇಯುತ್ತಾ ಹೋದಂತೆ ಮಸಾಲೆ ಅದ್ರೊಳಗೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಇವಾಗ ಇದು ಬಟಾಣಿ ಮಸಾಲೆ ಪಲ್ಯ ರೆಡಿ ಆಗಿದೆ. ಇದಕ್ಕೆ ನಾವು ಲಾಸ್ಟಿಗೆ ಏನು ಮಾಡಬೇಕು, ಸ್ವಲ್ಪ ಕೊತ್ತಂಬರಿ ಮೇಲಿಂದ ಉದುರಿಸಿ, ಹಾಗೆ ಅದಕ್ಕೆ 1-2 ಗ್ರೀನ್ ಚಿಲ್ಲಿನ ಹಾಕಿ. ಗ್ರೇವಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಬಟಾಣಿಯು ತುಂಬ ಚೆನ್ನಾಗಿ ಬೆಂದಿದೆ. ಅಷ್ಟೇ, ನಮ್ಮ ಮನೆಯ ಸ್ಟೈಲ್ನ ರುಚಿಯಾದ ಬಟಾಣಿ ಮಸಾಲ ಗ್ರೇವಿ ಸವಿಯಲು ರೆಡಿ. ಇದನ್ನ ನೀವು ಬಿಸಿ ಬಿಸಿ ಚಪಾತಿ, ರೊಟ್ಟಿ, ಪೂರಿ ಅಥವಾ ಅನ್ನದ ಜೊತೆ ಸರ್ವ್ ಮಾಡ್ಕೋಬಹುದು. ಒಮ್ಮೆ ಮಾಡಿ ನೋಡಿ, ಮನೆಯವರೆಲ್ಲ ಖಂಡಿತ ಇಷ್ಟಪಡ್ತಾರೆ. ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಉರ್ವನ್ ಕಿಚನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೆಯಲ್ಲಿ ಈ ಬಟಾಣಿ ಮಸಾಲ ಗ್ರೇವಿ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ರುಚಿಯಾದ ಮನೆಯ ಅಡುಗೆಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಹ್ಯಾಪಿ ಕುಕ್ಕಿಂಗ್.